ನಮಸ್ತೆ ವೀಕ್ಷಕರೇ, ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಗುಲಾಬ್ ಜಾಮೂನ್. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಗುಲಾಬ್ ಜಾಮೂನ್ ಸ್ಮೂತಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪಾಕಕ್ಕೆ ಹಾಕಿದ ತಕ್ಷಣವೇ ಒಡೆದೋಗ್ಬಿಡುತ್ತೆ ಅನ್ನೋದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ನೋಡಿ. ಅದನ್ನು ಇಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು MTR ಅವರ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇದು ಒಂದಕ್ಕೆ ಒಂದು ಫ್ರೀ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾನು ಒಂದು ಪ್ಯಾಕೆಟ್ ಮಾತ್ರ ಮಾಡ್ತಾಯಿದ್ದೀನಿ. ಒಂದು ಪ್ಯಾಕೆಟ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಹಾಲು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಮೂತಾಗಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ಕಲಿಸ್ಬೇಕಾದ್ರೆ ತುಂಬ ಹಾರ್ಡಾಗಿ ನಾದೋದಾಗಲಿ ಈ ರೀತಿ ಮಾಡಬಾರ್ದು. ತುಂಬ ಸ್ಮೂತಾಗಿ ಇದನ್ನು ಕಲಿಸ್ಬೇಕಾಗತ್ತೆ. ನೀವು ಹಾಲು ತುಪ್ಪ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಕೇವಲ ನೀರನ್ನು ಯೂಸ್ ಮಾಡಿ ಕೇವಲ ನೀರಿಂದ ಮಾತ್ರ ಇದನ್ನು ಸ್ಮೂತಾಗಿ ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು. ನೋಡಿ, ಈ ರೀತಿ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಫಸ್ಟೇ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ, ಯಾವ ಶೇಪಲ್ಲಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಈ ಜಾಮೂನನ್ನ. ಈಗ ನಾನು ಸಕ್ಕರೆ ಪಾಕ ಮಾಡೋದಕ್ಕೆ 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಜ್ಯೂಸ್ ಜಾಸ್ತಿ ಬೇಕು ಅಥವಾ ಡ್ರೈ ಆಗಿರಬೇಕು ಅನ್ನೋರು ಸ್ವಲ್ಪ ಕಡಿಮೆ ಹಾಕಿ, ಜ್ಯೂಸ್ ಜಾಸ್ತಿ ಆಗಿರಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 5 ನಿಮಿಷ ಒಂದು ಚಿಕ್ಕ ಪಾಕ ಬಂದರೆ ಸಾಕು. ತುಂಬ ಗಟ್ಟಿಯಾಗಿ ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೇಸರಿ ಮತ್ತು ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ಈ ಉಂಡೆಗಳನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಈಗ ಫ್ರೈ ಮಾಡೋದಕ್ಕೆ ಆಯಿಲ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾದ ನಂತರ ಲೋ ಫ್ಲೇಮಲ್ಲಿ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ನಿಧಾನವಾಗಿಯೇ ಇವನ್ನು ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣವೇ ಸ್ಪೂನ್ ಹಾಕಿ ತಿರುಗಿಸೋದಕ್ಕೆಲ್ಲ ಹೋಗಬೇಡಿ, ಒಡೆದೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನಿಧಾನವಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಫ್ರೈ ಮಾಡೋದು ಕೂಡ ಇಂಪಾರ್ಟೆಂಟ್. ನಾವು ಬೇಗ ತೆಗೆದ್ರೆ ಹಸಿ ಆಗಿ ಹಾಗೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಈಗ ಇನ್ನೂ ಸ್ವಲ್ಪ ಜಾಮೂನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ತಿರುಗಿಸ್ಕೊಳ್ಳಿ. ನಾವು ಅವಸರವಾಗಿ ಯಾವ ರೀತಿಯೂ ಮಾಡೋಕ್ಕೆ ಹೋದರೆ ಸರಿಯಾಗಿ ಬರೋದಿಲ್ಲ ಜಾಮೂನ್. ಇಷ್ಟು ಕೆಂಪಾಗಿ ಚೆನ್ನಾಗಿ ಬರಬೇಕಿದೆಲ್ಲ. ಈಗ ಎಲ್ಲ ರೆಡಿಯಾಗಿದೆ. ಪಾಕಕ್ಕೆ ಹಾಕಿದ್ದೀನಿ ನೋಡಿ. ಪಾಕಕ್ಕೆ ಹಾಕಿದ ತಕ್ಷಣವೇ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಗೆ ಇದನ್ನು ರೆಸ್ಟಿಗೆ ಬಿಟ್ಬಿಡಿ. ಆ ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೋಬೇಕಲ್ಲ, ಅದಕ್ಕೋಸ್ಕರ 1 ಅವರ್ ಅಥವಾ ನೀವು ಸ್ವಲ್ಪ ಅರ್ಧ ಗಂಟೆನಾದರೂ ಬಿಟ್ಟು ಇದನ್ನು ತಿನ್ನೋದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಪಿಸ್ತಾ ಅಥವಾ ಬಾದಾಮನ್ನ ಹಾಕಿದ್ದೀನಿ, ಸ್ವಲ್ಪ ಕೇಸರಿ. ನಾನು ಮಾಡಿರೋ ಜಾಮೂನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.
ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.